ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ev6 ಪಾರ್ಕಿಂಗ್ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ವೆಹಿಕಲ್ ಸ್ಟಾರ್ಟಲ್ಲಿ ಇರಬೇಕು. ನೆಕ್ಸ್ಟು ಡಿ ಮೋಡ್ಗೆ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಡಿ ಮೋಡ್ಗೆ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಆಟೋ ಹೋಲ್ಡ್ ಅಂತ ಇದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು. ನೆಕ್ಸ್ಟು ಕ್ಲಸ್ಟರಲ್ಲಿ ಶೋ ಆಗುತ್ತೆ ನೋಡಿ, ಅದು ಕ್ಯಾಮ್ರಾ, ಸರೌಂಡಿಂಗ್ ವ್ಯೂ ಕ್ಯಾಮ್ರಾ ನೋಡಿ. ಇದು ಓಪನ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಏನು ನೋಡ್ತಿರೋದು ಫ್ರಂಟ್ ಕ್ಯಾಮ್ರಾ. ಇದು 3D ಫುಲ್ ಕ್ಯಾಮ್ರಾ ಬರುತ್ತೆ ನೋಡಿ. ಇವಾಗ ನಾನು 3D ಕ್ಯಾಮ್ರಾ ಓಪನ್ ಮಾಡ್ತೀನಿ ನೋಡಿ. ಇದು ಸರೌಂಡಿಂಗ್ ವ್ಯೂ ಫುಲ್ 3D ಕ್ಯಾಮ್ರಾ ಬರುತ್ತೆ ನೋಡಿ. ನೆಕ್ಸ್ಟ್ ಇವಾಗ ಆಟೋಗಳನ್ನ ಅನ್ಲಾಕ್ ಮಾಡಬೇಕು ನೋಡಿ. ಇವಾಗ ಡ್ರೈವ್ ಅಂತ ತೋರಿಸ್ತಾ ಇದೆ, ಡ್ರೈವ್ ಮಾಡಬೇಕು. ಅದು ಪಾರ್ಕಿಂಗ್ ಜಾಗ ಬರೋವರೆಗೂ ಅದು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ನಾವು ಮೂವ್ ಮಾಡ್ತಿದ್ದಂಗೆ ಕ್ಲಸ್ಟರಲ್ಲಿ ತೋರಿಸುತ್ತೆ ನೋಡಿ, ಹೋಲ್ಡ್ ಅಂತ. ಆವಾಗ ನಾವು ಸ್ಟಾಪ್ ಮಾಡಬೇಕು ನೋಡಿ. ಇವಾಗ ಹೋಲ್ಡ್ ಅಂತ ಬಂತು. ಇವಾಗ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ರೈಟ್ ಬ್ಯಾಕ್ ಲೆಫ್ಟ್ ಬ್ಯಾಕ್ ಅಂತ ತೋರಿಸುತ್ತೆ. ನಮಗೆ ಲೆಫ್ಟ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಇವಾಗ ಪಾರ್ಕಿಂಗ್ ಸೆಲೆಕ್ಟ್ ಮಾಡ್ತೀನಿ, ಪಾರ್ಕಿಂಗ್ ಅಂತ. ವೆಹಿಕಲ್ಲು ಸ್ಟಾರ್ಟಿಂಗಲ್ಲೇ ಇರಬೇಕು ನೋಡಿ. ಲೆಫ್ಟ್ ಇಂಡಿಕೇಟ್ರು ಬ್ಲಿಂಕ್ ಆಗ್ತಿದೆ ಆಟೋಮೆಟಿಕ್ಕಾಗಿ. ನೋಡಿ, ಇವಾಗ ರಿಮೋಟಲ್ಲಿ ನಾವು ಅದನ್ನು ಮೂವ್ ಮಾಡಬೇಕು. ಇದು ನಾನು ಹೋಲ್ಡ್ ಮಾಡಿಕೊತೀನಿ ಬಟನ್ ನೋಡಿ, ಹೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಆಟೋಮೆಟಿಕ್ ಇವಾಗ ಬ್ಯಾಕಿಗೆ ಮೂವ್ ಆಗುತ್ತೆ ನೋಡಿ. ಈ ಥರ ಇದ್ದರೆ ಸುಲಭ. ನಾವು ಪಾರ್ಕಿಂಗ್ ಮಾಡಬೇಕು ಅಂತಲೇ ಇಲ್ಲ, ಅದೇ ಆಟೋಮೆಟಿಕ್ ಪಾರ್ಕ್ ಆಗುತ್ತೆ. ನೋಡಿ, ಬ್ಯಾಕ್ ಹೋಯ್ತು, ಫ್ರಂಟ್ ಬರ್ತಾಯಿದೆ ನೋಡಿ. ಇವಾಗ ಫ್ರಂಟ್ ಲೈನ್ ಇದು, ಬ್ಯಾಕ್ ಲೈನ್ ಇದು, ಎರಡೂ ಸೆಂಟ್ರಲ್ಲಿದೆ ನೋಡಿ. ಇಷ್ಟೇ ಪಾರ್ಕಿಂಗ್ ಮಾಡೋದು. ಈಸಿ ಇತ್ತಲ್ವ? ಥ್ಯಾಂಕ್ ಯು.